ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ತೋಂಟದ ಸಿದ್ಧಲಿಂಗ ಯತಿಗಳ ವಚನ ಹೀಗಿದೆ. ಕಾಯ ಬತ್ತಲೆಯಿದ್ದರೇನು ಈ ಮಾಯವಳಿಯದನ್ನಕ್ಕರ, ಮಂಡೆ ಬೋಳಾದರೇನು ಸಂಸಾರ ವಿಷಯವ ಛೇದಿಸದನ್ನಕ್ಕರ, ಇದೇತರ ನಿರ್ವಾಣ ಸುಡು. ನಿರಾವಲಂಬಿಗಳಾದ ನಿಜ ಶರಣರು ಮಚ್ಚರು ಕಾಣ, ಹೊರವೇಷದ ಹೂಸಕ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಈ ವಚನದ ಸಾರ ಹೀಗಿದೆ. ದೇಹ ಬತ್ತಲೆ ಇದ್ದರೂ ಮಾಯಾಮೋಹದಿಂದ ಮುಕ್ತನಾಗದಿದ್ದರೆ, ತಲೆ ಬೋಳಾಗಿಯೂ ಸಾಂಸಾರಿಕ ವಿಷಯ ವ್ಯಾಮೋಹಗಳನ್ನು ಕತ್ತರಿಸಿ ಹಾಕದಿದ್ದರೆ ಅದು ನಿಜವಾದ ನಿರ್ವಾಣವೆನಿಸದು. ಹೀಗಿರುವವರು ವೇಷಧಾರಿಗಳು. ಆಸೆ ಆಮಿಷ ಮಾಯಾಮೋಹಗಳಿಂದ ಮುಕ್ತರಾದ ನಿಜ ಶರಣರು ಇಂತಹ ವೇಷದ ಢಂಬಕರನ್ನು ಎಂದೂ ಮೆಚ್ಚುವುದಿಲ್ಲ ಎಂಬ ಸಿದ್ಧಲಿಂಗರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಮಾತು: ಮತ್ತೊಬ್ಬರನ್ನು ಗಮನಿಸಿ ಪ್ರಗತಿ ಸಾಧಿಸಬೇಕೆಂಬ ಹಪಹಪಿ ಮತ್ತು ಹವಣಿಕೆಗಿಂತ ತಡವಾದರೂ ಸರಿ, ಸರಿದಾರಿಯಲ್ಲೇ ಸ್ಥಿರವಾದ ಹೆಜ್ಜೆಗಳನ್ನಿಟ್ಟು ಸಾಧಿಸಬೇಕೆಂಬ ಮಹತ್ತರ ಬಯಕೆ ಹೊಂದಿರುವಾತನೇ ನಿಜ ಸಾಧಕನಾಗಿದ್ದಾನೆ. ಇತರರಲ್ಲಿ ನಮ್ಮಲ್ಲಿರುವ ಸಾಮ್ಯ ಗುಣಗಳನ್ನು ಗುರುತಿಸಿಕೊಂಡು ವ್ಯತ್ಯಾಸಗಳನ್ನು ಗೌರವಿಸುವ ರೂಢಿ ಬೆಳೆಸಿಕೊಂಡರೆ ಸಂಬಂಧಗಳು ತಾನಾಗಿಯೇ ಗಟ್ಟಿಗೊಳ್ಳುತ್ತವೆ. ಶರಣು ಶರಣಾರ್ಥಿಗಳು.